ಬೇಸಿಗೆ ಜಲಪಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಪಶ್ಚಿಮ ಘಟ್ಟ ಮತ್ತು ಅದರ ತಪ್ಪಲು ಪ್ರದೇಶವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಉರಿ ಬಿಸಿಲಲ್ಲೂ ತಂಪಾದ ಅನುಭವ ನೀಡುವ ಸ್ಥಳಗಳು ಇಲ್ಲಿ ಹೇರಳವಾಗಿವೆ. ಬೇಸಿಗೆಯಲ್ಲೂ ಧುಮ್ಮಿಕ್ಕುವ ಜಲಪಾತಗಳು ಇಲ್ಲಿ ಕಾಣಸಿಗುತ್ತವೆ. ಅಂಥ ಒಂದು ಅಪರೂಪದ ಬೇಸಿಗೆ ಜಲಪಾತದ ಪರಿಚಯ ನಿಮಗಾಗಿ. ಈ ನೋಟ ತುಂಬಾ ಅಪರೂಪದ್ದು. ಎಲ್ಲ ಕಡೆಯೂ ಬರದ ಸುದ್ದಿಯೇ ರಾರಾಜಿಸುತ್ತಿರುವಾಗ ಹೀಗೊಂದು ತಂಪಾದ ದೃಶ್ಯ ಅರೆಕ್ಷಣ ಅಚ್ಚರಿ ಹುಟ್ಟಿಸುತ್ತೆ. ಖಂಡಿತ ಇದು ಬೇಸಿಗೆಯ ಜಲಪಾತವೇ, ನೀವು ನಂಬಲೇಬೇಕು. ಈ ಜಲಪಾತ ಇರೋದು ಎಲ್ಲೋ ದೂರದಲ್ಲ. ಉಡುಪಿಗೆ ಬಂದ್ರೆ ಕೂಡ್ಲು ಜಲಪಾತಕ್ಕೆ ಸುಲಭವಾಗಿ ಹೋಗಬಹುದು. ಕಾರ್ಕಳ ತಾಲೂಕಿನ ಹೆಬ್ರಿಯಿಂದ 15 ಕಿಲೋಮೀಟರ್ ದೂರ ಹೋದ್ರೆ ಜಲಪಾತದ ಸೊಬಗು ಕಾಣಬಹುದು. ಕೇವಲ ಮಳೆಗಾಲದಲ್ಲಿ ಮಾತ್ರ ಅಬ್ಬರಿಸುವ ಜಲಪಾತಗಳು ಸಾಕಷ್ಟಿವೆ. ಆದರೆ ವರ್ಷ ಪೂರ್ತಿ ಧುಮ್ಮಿಕ್ಕಿ ಹರಿಯೋದು ಕೂಡ್ಲು ಫಾಲ್ಸ್ ವಿಶೇಷ. ಏಪ್ರಿಲ್ ಕೊನೆ ಭಾಗದವರೆಗೂ ಈ ಫಾಲ್ಸ್ನಲ್ಲಿ ನೀರು ಕಡಿಮೆ ಆಗಲ್ಲ. ಅಷ್ಟರಲ್ಲಿ ಒಂದು ಸುತ್ತಿನ ಮಳೆ ಬಂದ್ರೆ ಸಾಕು, ಮತ್ತೆ ಇಲ್ಲಿ ನೀರು ಮೈದುಂಬಿ ಹರಿಯುತ್ತೆ. ಕಡು ಬೇಸಿಗೆಯಲ್ಲೇ ಹೀಗೆ, ಇನ್ನು ಮಳೆಗಾಲದಲ್ಲಿ ಇದರ ಮೊರೆತ ಹೇಗಿರಬಹುದು ನೀವೇ ಊಹಿಸಿ. ಫಸ್ಟ್ ಟೈಮ್ ಬರೋದು ನಾನಿಲ್ಲಿ. ಅದು ಸಹ ಫ್ಯಾಮಿಲಿ ಒಟ್ಟಿಗೆ ಈ ಸತಿ ಬಂದದ್ದು. ಇಲ್ಲಿದು ಫುಲ್ ಸೂಪರ್ ಉಂಟು ವ್ಯೂ. ನೀರು ಸಹ ಹಾಗೆ ಫುಲ್ ಕೋಲ್ಡ್ ಆಗಿ ಚಿಲ್ಡ್ ಆಗಿ ಉಂಟು. ಇಂಥದ್ದು ಎಕ್ಸ್ಪೀರಿಯನ್ಸ್ ನಾನು ಮರೆಯೋದಿಲ್ಲ ಈ ಟೈಮಿದ್ದು. ಸೊ ನೆಕ್ಸ್ಟ್ ಸತಿ ಫ್ರೆಂಡ್ಸ್ ಒಟ್ಟಿಗೆ ಬರುವಂಥ ಪ್ಲ್ಯಾನ್ ಉಂಟು. ಹಾಗೆ ಪ್ರತಿ ವರ್ಷ ಇಲ್ಲಿ ಗ್ಯಾರಂಟಿ ಬರ್ತೇವೆ. ಬಟ್ ಒಂದು ಪ್ರಾಬ್ಲಮ್ ಹೇಳಿದರೆ ಬರುವಾಗ ಸ್ವಲ್ಪ ರೋಡ್ ಇದು ಪ್ರಾಬ್ಲಮ್ ಉಂಟು. ನೆಕ್ಸ್ಟ್ ಆದಷ್ಟು ಬೇಗ ಅದರದ್ದು ಡೆವಲಪ್ಮೆಂಟ್ ಮಾಡಿದರೆ ಇನ್ನು ನೆಕ್ಸ್ಟ್ ಬರುವಾಗ ತುಂಬ ಸುಲಭ ಆಗ್ತದೆ. ಹಾಗೆ ಫ್ರೆಂಡ್ಸ್ ಇನ್ನು ಪ್ರತಿ ವರ್ಷ ಇಲ್ಲಿ ಒಂದು ಗ್ಯಾರಂಟಿ, ಒಂದು ಹಾಲಿಡೇಸಲ್ಲಿ ಟ್ರಿಪ್ ಇಡೋದು ಅಂತ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ. ಸೊ ಇನ್ನು ತುಂಬ ಫ್ರೆಂಡ್ಸ್ ಒಟ್ಟಿಗೆ ತುಂಬ ಗ್ರೂಪ್ ಆಗಿ ಬಂದರೆ ಇನ್ನೂ ಸಹ ಗಮ್ಮತ್ತಾಗ್ತದೆ ನೀರಿನಲ್ಲಿ ಆಡಲಿಕ್ಕೆ. ಮತ್ತು ಟ್ರೆಕ್ಕಿಂಗ್ ಸಹ ಉಂಟು. ಹಾಗೆ ಒಳ್ಳೆ ಆಗ್ತದೆ, ಫುಲ್ ಫಾರೆಸ್ಟ್ ಏರಿಯಾ. ಹಾಗೆ ಪಶ್ಚಿಮ ಘಟ್ಟ ಅಂದ್ರೆ ಅದು ಭೂಮಿಗೆ ಪ್ರಕೃತಿ ಕೊಟ್ಟ ವರ. ಅಡಗಿಸಿಟ್ಟ ಈ ಪ್ರಾಕೃತಿಕ ಸಂಪತ್ತಿನ ವಿರಾಟ್ ದರ್ಶನವಾಗೋದು ಮಾತ್ರ ಕಡು ಬೇಸಿಗೆಯಲ್ಲಿ. ಆದ್ರೆ ನಾಡಿಗೆ ನಾಡೆ ನೀರಿಲ್ಲ ಅಂತ ಸಂಕಟದಲ್ಲಿ ಇರುವಾಗ ಪ್ರಕೃತಿ ಇಲ್ಲಿ ತನ್ನ ತಾಕತ್ತು ಪ್ರದರ್ಶಿಸುವಂತಿದೆ. ತುಂಬ ಒಂದು ಒಳ್ಳೆಯ ಪ್ಲೇಸ್ ಇದು. ನಮ್ಮ ಪರಿಸರದಲ್ಲಿ ಇಷ್ಟು ಒಳ್ಳೆ ಒಂದು ಪ್ಲೇಸ್ ಉಂಟಂತ ಹೇಳಿದರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇಲ್ಲಿದೇನು ಪ್ರಾಬ್ಲಮ್ ಅಂದರೆ ಬರಲಿಕ್ಕೆ ಒಂದು ರೋಡ್ ಇದು ಒಂದು ತುಂಬ ಕಷ್ಟ ಬರಲಿಕ್ಕೆ. ಮತ್ತು ದೊಡ್ಡ ಕಾರೆಲ್ಲ ಬರಲಿಕ್ಕೆ ಅದು ತುಂಬ ಕಷ್ಟ ಆಗ್ತಾಯಿದೆ. ನಾವೆಲ್ಲ ಬೈಕಲ್ಲಿ ಬಂದಿದ್ದು ಹಾಗೆ ಅಂದರೆ ಸುಲಭದಿಂದ ಬಂದಿದ್ದೇವೆ. ಮತ್ತು ಇಂಥ ಒಂದು ಟ್ರೆಕ್ಕಿಂಗ್ ಅಂದರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಪರಿಸರದಲ್ಲಿ ಇದೆ ಅಂತೇಳಿ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಉಂಟು. ಸೊ ಇನ್ನೂ ಸಹ ತುಂಬ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೋದು. ಮತ್ತು ನಮ್ಮ ಗೌರ್ಮೆಂಟ್ ಇದರಲ್ಲಿ ಸಪೋರ್ಟ್ ಬೇಕು. ಇದು ಜೋಗ್ ಥರ ಇಲ್ಲಿ ಸಹ ಇಂಪ್ರೂವ್ ಮಾಡ್ಬೋದು. ಪರಿಸರವನ್ನ ಹಸಿರಾಗಿ ಇರಿಸಿಕೊಂಡರೆ ನಮ್ಮ ಬದುಕು ಹಸನಾಗುತ್ತೆ ಅನ್ನೋದಕ್ಕೆ ಈ ಜಲಪಾತವೇ ಸಾಕ್ಷಿ. ಅತಿ ಹೆಚ್ಚು ಮಳೆ ಬೀಳುವ ಈ ಪ್ರದೇಶದಲ್ಲಿ ಹೇರಳವಾದ ಅರಣ್ಯವಿದೆ. ಭಾರೀ ಗಾತ್ರದ ಮರಗಳು, ಭೂಮಿಯೊಳಗೆ ಹಿಡಿದಿಟ್ಟ ನೀರು ಹೀಗೆ ಝರಿಝರಿಯಾಗಿ ಹರಿದು ಬರುತ್ತೆ. ಈ ಸಮ್ಮರಲ್ಲಿ ಇಷ್ಟು ಚೆನ್ನಾಗಿದೆ ಅಂದರೆ ವೆದರ್ ಸೀರಿಯಸ್ಲಿ ಇಟ್ಸ್ ಸರ್ಪ್ರೈಸಿಂಗ್ ಆ್ಯಂಡ್ ಇಟ್ಸ್ ವರ್ತ್ ಕಮಿಂಗ್. ರಿಯಲಿ ನೈಸ್ ಪ್ಲೇಸ್. ಎಲ್ಲರೂ ಬಂದು ಹೋಗಬೇಕು. ಸಮ್ಮರಲ್ಲಿ ಇಂಥ ಪ್ಲೇಸ್ಗಳು ಸೀರಿಯಸ್ಲಿ ಶಾಕಿಂಗ್. ಬೇರೆ ಕಡೆ ಕುಡಿಯೋಕ್ಕೂ ನೀರಿಲ್ಲ, ಡ್ರೈ ಪ್ಲೇಸಸ್ ಇದೆ. ಅಂಥದ್ರಲ್ಲಿ ಇಷ್ಟೊಂದು ನೀರಿರೋ ಪ್ಲೇಸ್ ಸಿಗಲ್ಲ.
ಬೇಸಿಗೆಯ ಬಿಸಿಗೆ ಸೆಡ್ಡು ಹೊಡೆಯುವಂತೆ ಮನಮೋಹಕವಾಗಿ ಕಾಣುವ ಈ ಕೂಡ್ಲು ಜಲಪಾತ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದು. ಮುತ್ತಿನ ಮಳೆಯಂತೆ ಧರೆಗಿಳಿಯುವ ಈ ಜಲಪಾತ ನೋಡ್ತಿದ್ರೆ ಈ ಕ್ಷಣವೇ ಅಲ್ಲಿಗೆ ಹೋಗ್ಬೇಕು, ಸುಡಿಯುವ ಬಿಸಿಲಿನಲ್ಲಿ ಜಲಪಾತಕ್ಕೆ ಮೈಯೊಡ್ಬೇಕು ಅನ್ನಿಸ್ತಾ ಇದೆಯಾ? ಅಲ್ಲಿಗೆ ಹೇಗೆ ಹೋಗ್ಬೇಕು ಅನ್ನೋದರ ವಿವರ ಹೇಳ್ತೀವಿ ನೋಡಿ. ಮುತ್ತು ಮುತ್ತು ನೀರಹನಿಯ ಉಲ್ಲಾಸದ ಮೇರೆ ಮೇರೆ ಜೀವನಕದಿ ಮುತ್ತು ಮುತ್ತು ನೀರಹನಿಯ ಮಕ್ಕಳಿಗೆ ಈಗ ಬೇಸಿಗೆ ರಜೆ. ಇಂಥ ವೇಳೆಯಲ್ಲಿ ಪ್ರವಾಸಕ್ಕೆ ಇದು ಹೇಳಿ ಮಾಡಿಸಿದ ಸ್ಥಳ. ಇದಕ್ಕೆ ಹೋಗುವ ಮಾರ್ಗವು ಸುಲಭ. ಆಗುಂಬೆಯಿಂದ ಮಂಗಳೂರು ಕಡೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಹೆಬ್ರಿ ಎಂಬ ಊರು ಸಿಗುತ್ತೆ. ಅಲ್ಲಿಂದ ಕೂಡ್ಲುಗೆ 15 ಕಿಲೋಮೀಟರ್ ಹೋಗಬೇಕು. ನೀವು ನಿಸರ್ಗ ಪ್ರಿಯರಾಗಿದ್ರೆ ಆ ರಸ್ತೆಯೇ ನಿಮ್ಮನ್ನ ಮೋಡಿ ಮಾಡುವಷ್ಟು ಸುಂದರವಾಗಿದೆ. ಅಲ್ಲಿಂದ 1 ಕಿಲೋಮೀಟರ್ನಷ್ಟು ಕಡಿದಾದ ದಾರಿಯಲ್ಲಿ ನಡಿಬೇಕು. ದಟ್ಟ ಕಾಡಿನ ಆ ಮಾರ್ಗದಲ್ಲಿ ಸಾಗೋದೇ ಒಂದು ಸುಂದರ ಅನುಭವ. ಆದ್ರೆ ನಡೆದ ಸಂಕಟವೆಲ್ಲ ಜಲಪಾತದ ಒಂದೇ ಒಂದು ನೋಟದಲ್ಲಿ ಮಾಯವಾಗ್ಬಿಡುತ್ತೆ. ಕೂಡ್ಲು ಫಾಲ್ಸಿಗೆ ಬಂದಿದ್ದೇವೆ. ನಾವು ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಮಕ್ಕಳಿಗೆಲ್ಲ ರಜೆ ಅಲ್ಲ, ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಗೊತ್ತಾಗೋದಿಲ್ಲ. ಹಾಗೆ ರಜೆಯಲ್ಲಿ ಇಲ್ಲಿಗೆ ಒಂದು ದಿವಸ ಎಂಜಾಯ್ ಮಾಡುವಂತ ಬಂದದ್ದು. ನೀರು ಸಹ ತುಂಬ ಕೋಲ್ಡ್ ಉಂಟು. ಬೇರೆ ನಮಗೆ, ನಾನು ಉಡುಪಿಯಿಂದ ಬಂದದ್ದು. ಉಡುಪಿಯಲ್ಲಿ ತುಂಬ ಹೀಟ್, ಈಗ ಅಲ್ಲಿ ತುಂಬ ಬಿಸಿ. ಹಾಗೆ ಇಲ್ಲಿ ತುಂಬ ಕೋಲ್ಡ್ ಉಂಟು. ಖುಷಿ ಆಗ್ತದೆ ಇಲ್ಲಿ ನೀರಲ್ಲಿ ಆಡಲಿಕ್ಕೆ. ಮಾತ್ರ ಬರುವಾಗ ರೋಡು ಸ್ವಲ್ಪ ಸಹ ಒಳ್ಳೆದಿಲ್ಲ. ಹಾಗೆ ಗೌರ್ಮೆಂಟ್ ಅವರು ಸ್ವಲ್ಪ ಏನಾದರೂ ಇದಕ್ಕೆ ಅಭಿವೃದ್ಧಿ ಮಾಡಿದರೆ ಏಜ್ ಆದವರಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ತುಂಬ ಕಷ್ಟ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಸಹ ತುಂಬ ಕಷ್ಟ ಆಗ್ತದೆ. ಹಾಗೆ ಆದಷ್ಟು ಬೇಗ ಇದೆಲ್ಲ ಸ್ವಲ್ಪ ರೋಡೆಲ್ಲ ಸರಿ ಮಾಡಿದರೆ ಒಳ್ಳೆ ಪ್ಲೇಸ್ ಆಗ್ತದೆ. ಇದು ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಬಂದ ಎಂಜಾಯ್ ಮಾಡಿ. ಹೌದು, ರೋಡಲ್ಲಿ ತುಂಬ ಹೊಂಡ. ಅಲ್ಲಿ ಅದಕ್ಕಿಂತ ಈಚೆ ಮೇಲೆ ಬರುವಾಗ ತುಂಬ ಸ್ಟೆಪ್ಸ್ ಎಲ್ಲ ಹತ್ತಿ ಬರಲಿಕ್ಕೆ ಆಗೋದಿಲ್ಲ ಏಜ್ ಆದವರಿಗೆ, ಮತ್ತು ಮಕ್ಕಳಿಗೆ ಸಹ ಆಗೋದಿಲ್ಲ. ಹಾಗೆ ಆದಷ್ಟು ಬೇಗ ಇದು ಒಳ್ಳೆಯದಾದರೆ ಇದು ಒಳ್ಳೆ ಮತ್ತು ಸಹ ಒಳ್ಳೆ ಪ್ರವಾಸಿ ತಾಣ ಆಗ್ತದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಜಲಪಾತದ ಸೌಂದರ್ಯಕ್ಕೆ ಮನಸೋತು ಪ್ರತಿನಿತ್ಯ ನೂರಾರು ಜನ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಜಲಪಾತದ ಅನುಭವ ಒಂದು ಕಡೆ ಆದರೆ ಈ ಹಸಿರು ವೈಭವ ನೀಡುವ ಅನುಭವವೇ ವಿಶಿಷ್ಟವಾದದ್ದು. ಶೃಂಗೇರಿ ಸಮೀಪದ ಕಿಗ್ಗದ ದಟ್ಟ ಕಾಡಿನ ನಡುವೆ ಈ ಜಲಧಾರೆ ಹರಿದು ಬರುತ್ತೆ. ನೂರಾರು ಅಡಿ ಎತ್ತರದಿಂದ ಇಳಿಯುವ ನೀರಿಗೆ ಮೈಯೊಡ್ಡಿ ಕುಳಿತರೆ ಸ್ವರ್ಗ ಸುಖ. 36 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲೂ ನೀರು ಮಾತ್ರ ಕೂಲ್. ಫ್ರಿಡ್ಜ್ ವಾಟರ್ ತರ ತಂಪಾಗಿದ್ದು ರೋಮಾಂಚಕ ಅನುಭವ ನೀಡುತ್ತೆ. ಪ್ರಕೃತಿಯ ಸೌಂದರ್ಯ ತುಂಬ ರಮಣೀಯವಾದದ್ದು. ನೋಡಿ ತುಂಬ ಖುಷಿ ಆಯಿತು. ಇದನ್ನು ನಾವು ಲೈಫ್ ಲಾಂಗ್ ಮರೀಲಿಕ್ಕಿಲ್ಲ ಇಲ್ಲಿ ಬಂದದನ್ನು. ಬರುವಾಗ ಮಾತ್ರ ರೋಡೆಲ್ಲ ಸ್ವಲ್ಪ ಸರಿ ಇರಲಿಲ್ಲ. ಇದು ಆದಷ್ಟು ಬೇಗ ಸರಿಯಾದರೆ ಬರುವ ಪಿಕ್ನಿಕ್ಕಿಗೆಲ್ಲ ಬರುವವರಿಗೆಲ್ಲ ತುಂಬ ಅನುಕೂಲ ಆಗ್ತದೆ. ಆದರೆ ಇಲ್ಲಿದ್ದು ಸೌಂದರ್ಯ ಮಾತ್ರ ತುಂಬ ಖುಷಿಯಾಗಿದೆ ನಮಗೆ. ಇವತ್ತು ಇಲ್ಲಿ ತುಂಬ ಎಂಜಾಯ್ ಮಾಡಿದೆವು ನಾವು. ತುಂಬ ಜನ ಬಂದಿದ್ದಾರೆ ಇವತ್ತು ಬೆಳಗ್ಗೆಯಿಂದ. ನಮಗೆ ತುಂಬ ಖುಷಿ ಆಯಿತು. ಕೂಡ್ಲು ಫಾಲ್ಸ್ ಅಪಾಯಕಾರಿಯೂ ಅಲ್ಲ. ಮಕ್ಕಳು, ಮಹಿಳೆಯರು ಸೇರಿ ಕುಟುಂಬ ಸಮೇತವಾಗಿ ಎಂಜಾಯ್ ಮಾಡಬಹುದಾದ ಸ್ಥಳ ಇದು. ಆದ್ರೆ ಮಧ್ಯಾಹ್ನ 3ರ ಒಳಗೆ ಇಲ್ಲಿಗೆ ಹೋಗಲು ಪ್ರಯತ್ನಿಸಿ. ನೀರಿನಲ್ಲಿ ಆಟವಾಡ್ತಾ ಕತ್ತಲಾದ್ರೆ ಈ ಸ್ಥಳ ಅಪಾಯಕಾರಿ. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್, ಉಡುಪಿ. ಬಿರು ಬೇಸಿಗೆಯಲ್ಲೂ ಜಲಪಾತದ ತಣ್ಣನೆಯ ನೀರಿನ ಹನಿಗಳು ಬೇರೆಯದ್ದೇ ಲೋಕವನ್ನ ಸೃಷ್ಟಿಸಿವೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.